ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ IPL ಕೂಡ ಒಂದು ವಾರ ಮುಂದೂಡವ್ರೆ. ಯಾಕಪ್ಪ ಅಂತಂದ್ರೆ ಪಾಕಿಸ್ತಾನಕ್ಕೆ ನಮ್ಕ ಯುದ್ಧ ಸ್ಟಾರ್ಟ್ ಆಗೈತೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಸೈನಿಕರಿಗೆ ಯಾವುದೇ ತರ ತೊಂದರೆ ಆಗದಿರಾ ಇರ್ಲಿ ಅಂತ ಭಗವಂತನ ಕೇಳ್ಕೊಂಡು ಇನ್ನು ನನ್ನ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಬೆಳಗ್ಗೆ ತೋಟದ ಹತ್ರ ಮೋಟರ್ ಹಾಕೋಣ ಅಂತ ಹೋಗೋ ಟೈಮಾಗ ಪಾಪ ಎಳ್ನೀರು ಇಳಿಸೋರು ಕೂಡ ಬಂದಿದ್ರು. ಅವರು ಕೂಡ ಕರೆದ್ರಣ, ಬಾಣ ನಿನ್ ಫಾಲೋ ಇಡ್ಸೋ ಒಂದು ಎಳ್ನೀರು ಕುಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರು. ಪಾಪ ನನ್ಗೆ ಪ್ರೀತಿಯಿಂದ ಎಳ್ನೀರು ಕೂಡ ಕೊಟ್ಟು ತುಂಬಾ ಜನ ಕೂಡ ಕೇಳ್ತಾ ಇದ್ರೆ ವಿಡಿಯೋಸ್ ಮಾಡಿ ಏನ್ ಕಿತ್ತೋಟ ಹಾಕಿದ್ದೆ ಅಂತ ನೋಡೋಣ. ಈ ಪ್ರೀತಿ ವಿಶ್ವಾಸ ಕೂಡ ಗಳಿಸಿದ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಕೂಡ ಮರ್ಕತ್ಬಿಟ್ಟು ಇಳಿಯೋದಕ್ಕೂ ತುಂಬಾ ಕಷ್ಟ ಕೂಡ ಇರ್ತೈತೆ. ಕರೆಕ್ಟಾಗಿ ಇವರು ಬೊಲೆರೋ ಪಿಕಪ್ ಒಂದು ಲೋಡ್ ಹಾಕಿದ್ರೆ ಕರೆಕ್ಟಾಗಿ 4,500 ಕೂಡ ಸಿಗ್ತೈತಂತೆ. ಮರಕತ್ತವ್ರಿಗೆ 2,000 ರೂಪಾಯಿ ಕೊಡ್ತಾರಂತೆ, ಒಬ್ಬರಿಗೆ ಹೆಲ್ಪರ್ಗೆ 700 ರೂಪಾಯಿ ಕೂಡ ಕೊಡ್ತಾರಂತೆ. ಪಾಪ ಇದನ್ನೆಲ್ಲ ಎಳ್ನೀರೆಲ್ಲ ಕೊಯ್ಕೊಂಡು ಇದು ಬೆಂಗಳೂರು ಮಾರ್ಕೆಟ್ ಅಂತ ಹೋಗೋದು. ಅಷ್ಟಕ್ಕೆ ಇವತ್ತು 4 ಜನ ಕೂಡ ಬಂದಿದ್ರು. ಎಲ್ಲಿಂದ ಅಂದ್ರೆ ಮಾಸ್ತಿಯಿಂದ ಕೂಡ ಬಂದಿದ್ರು. ಟೆಂಪಿಗೆಲ್ಲ ಲೋಡ್ ಮಾಡುವಾಗ ಈ ತರ ಕೂಡ ಲೋಡ್ ಮಾಡಿದ್ರು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು ಅಂತ ಹೇಳಕ ಇಷ್ಟಪಡ್ತೀನಿ. ಟೈಮ್ ನೋಡಿದ್ರೆ 1 ಗಂಟೆ ಆಗಿತ್ತು. ನಾನು ಫೆನ್ ಫಾರ್ಮ್ ಆಗ್ಬಿಟ್ಟಿದ್ದು. ಬಾಣ ಕುಮ್ ತಂದಿದ್ದೀನಿ, ಶೆಲ್ಕೊಟ್ಬಿಡಿ ಹೊಲ್ಕ ಅಂತ ಕೂಡ ಹೇಳಿದ್ನು. ನಾವು ಫ್ರೆಂಡ್ಶಿಪ್ ಆಗ ಈ ತರ ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತೀರಿ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ ಈ ಮರ್ಯಾದೆ ಕೂಡ ಕೊಡ್ತೀರಿ. ನಿಮ್ ಜೊತೆಗೆ ಯಾವ್ದಾರ ಈ ತರ ಫ್ರೆಂಡ್ಶಿಪ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ರೋಟರ್ ಕೂಡ ಬಂದಿತ್ತು, ಹೊಡ್ಕೊಂಡು ಹೋಗ್ತಾ ಇತ್ತು. ಹಂಗೆ ಸರಿ ಅಂಬಿಟ್ಟಿದ್ದು. ನಾವು ಕೂಡ ಜೋಳ ಚೆಲ್ಬೇಕಾಗಿದ್ದು. ಹೈಬ್ರಿಡ್ ಜೋಳ 1 kg ಬಂದು 35 ರೂಪಾಯಿ ಕೂಡ ಬೀಳ್ತೈತೆ. ಸರಿ ಅಂಬಿಟ್ಟಿದ್ದು. ನಾನು ಇವತ್ತು 15 kg ತಗೊಂಡ್ಬಂದು ನಮ್ಮ ಮನೆ ಪಕ್ಕದಾಗೆ ಬೀಡಿತ್ತು. ಅದಕ್ಕೋಸ್ಕರ ಮಳೆ ಕೂಡ ಬಿದ್ದಿತ್ತಲ್ಲ, ಅದಕ್ಕೋಸ್ಕರ ಶೆಲ್ಕೊಂಡು ಕೂಡ ಬರ್ತಾ ಇದ್ದೆ. ನಾನು ಈ ಕಡೆ ಜೋಳ ಶೆಲ್ಕೊಂಡ್ ಬರ್ತಾ ಇದ್ದೆ, ಆ ಕಡೆ ರೋಡ್ ಕೂಡ ಹೊಡ್ಕೊಂಡ್ ಬರ್ತಾ ಇದ್ನ. ಅವರ್ಗ 1,200 ರೂಪಾಯಿ ಕೂಡ ತಗೊಂತಾರೆ ರೋಟ್ ಹೊಡಿವರು. ಹೊಡೆದಿರೋ ಬೈಲು ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಅದೃಷ್ಟ, ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು. ಯಾಕಂತಂದ್ರೆ 6 ಗಂಟೆಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.